ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಯಾಕೆ ಡಿಲಿವರಿ ಪೇಯ್ನ್ ಅನ್ನೋದು ಬಂದು ನಮಗೆ ಡ್ಯೂ ಡೇಟ್ ಆದರೂ ಕೂಡ ಓವರ್ ಡ್ಯೂ ಡೇಟ್ ಆಗೋದ್ರೂ ಕೂಡ ಯಾಕೆ ನೋವು ಬರಲ್ಲ, ಇದು ಕೆಲವ್ರಿಗೆ ಇರುವಂತಹ ಡೌಟು. ಸುಮಾರು ರೀಸನ್ಸ್ ಇರ್ತವೆ, ಅದರಲ್ಲಿ ಒಂದೊಂದೇ ನಾನು ಲಿಸ್ಟ್ ಕೊಡ್ತೀನಿ, ನೋಡ್ಕೊಳ್ಳಿ. ಫಸ್ಟಾಗಿ ಬಂದು ನಿಮಗೆ ಓವರ್ ವೆಯ್ಟು ಮತ್ತು ಒಬೇಸಿಟಿ ಇತ್ತು ಅಂದರೆ ನಿಮ್ಗೆ ಬಂದು ಪ್ರೆಗ್ನೆನ್ಸಿಯಲ್ಲಿ ಇರೋದಕ್ಕಿಂತ ವೆಯ್ಟ್ ಬಂದು ಜಾಸ್ತಿ ಇದ್ದೀರಾ, ತೂಕ ಬಂದು ಲಿಮಿಟ್ಗೂ ಮೀರಿ ಇದ್ದೀರಾ ಅಂದರೆ ನಿಮಗೆ ನೋವು ಬರದೇ ಇರಬಹುದು. ಆಮೇಲೆ ಬಂದು ಒಂದು ವೇಳೆ ನೀವು ವಯಸ್ಸು ಜಾಸ್ತಿ ಆಗಿದ್ದರೆ, ಕೆಲವ್ರಿಗೆ ಬಂದು ಏಜ್ ಜಾಸ್ತಿ ಆಗಿದ್ದರೂ ಕೂಡ ಪೇಯ್ನ್ ಕರೆಕ್ಟ್ ಟೈಮ್ಗೆ ಬರಲ್ಲ, ಇದು ಒಂದು ರೀಸನ್. ಎರಡನೇದು ಮತ್ತು ಮೂರನೇದೇನೆಂದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮೇಯ್ನಾಗಿ ಒಂದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಅದು ಕಾರಣ ಗೊತ್ತಿಲ್ಲ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಸ್ವಲ್ಪ ಲೇಟಾಗಿ ನೋವು ಬರ್ಬೋದು ಅನ್ನೋ ಥರ. ಯಾಕಂದರೆ ಒಂಥರ ನಿಮಗೆ ಸ್ಟೊಮಕ್ ಎಲ್ಲ ಬಂದು ನೀಟಾಗಿ ಎಕ್ಸ್ಪ್ಯಾಂಡ್ ಆಗೋದಾಗಲಿ ಇದೆಲ್ಲ ಒಂದು ಸ್ವಲ್ಪ ಲೇಟ್ ಇರೋದ್ರಿಂದ ಅದರ ಲೇಟ್ ಆಗಬಹುದು ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ. ಸೊ ಅದೊಂದು ವಿಷಯ ಇರ್ಬೋದು. ಆಮೇಲೆ ಬಂದು ಏನಾದರೂ ಒಂದು ವೇಳೆ ನಿಮಗೆ ಕ್ಯಾಲ್ಕುಲೇಟ್ ನೀವು ಬಂದು ತಪ್ಪಾಗಿ ಹಾಕಿರ್ಬೋದು. ನಾಲ್ಕನೇದು, ಇನ್ಕರೆಕ್ಟಾಗಿ ನೀವು ಡೇಟ್ ಕೊಟ್ಟಿರ್ಬೋದು. ಯಾಕಂದರೆ ನೀವು ಪೀರಿಯಡ್ ಆಗಿರುವಂತಹ ಲಾಸ್ಟ್ LMP ಡೇಟ್ ಏನಿರುತ್ತೆ ಅದನ್ನಿಟ್ಟೇ ನಿಮಗೆ EDD ಡೇಟನ್ನೇ ಕೊಡೋದು. ಯಾಕಂದರೆ ಅದನ್ನೇ ಒಂದು ಗುರುತಾಗಿ ಇಟ್ಕೊಂಡಿರ್ತಾರೆ. ಸೊ ಡಾಕ್ಟರ್ಸ್ ಬಂದು ನಿಮ್ಮ ಲಾಸ್ಟ್ ಪೀರಿಯಡ್ ಯಾವಾಗ ಆದ್ರಿ ಅಂತ ಹೇಳ್ಬಿಟ್ಟೇ ವೀಕ್ಸ್ ಆಗಲಿ ಪ್ರತಿಯೊಂದು ಕೌಂಟ್ ಮಾಡೋದು. ಮಗುವಿನ ಬೆಳವಣಿಗೆ ಮೇಲೆ ಇಷ್ಟೇ ವಾರ ಆಗಿರುತ್ತೆ, ಇಷ್ಟೇ ದಿವಸ ಆಗಿರುತ್ತೆ ಅಂತ ಕರೆಕ್ಟಾಗಿ ಯಾರ ಕೈಲೂ ಹೇಳೋಕ್ಕೆ ಬರಲ್ಲ. ಕೆಲವು ಮಕ್ಕಳು ನೀವು ನೋಡಬಹುದು 7 ತಿಂಗಳಿಗೆಲ್ಲ ಸ್ಕ್ಯಾನಿಂಗ್ ಮಾಡಿಸೋವಾಗ ಬೇಬಿ ಸ್ವಲ್ಪ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರುತ್ತೆ. ಕೆಲವ್ರಿಗೆ 5 ತಿಂಗಳು ಮಗು ಹೇಗಿರುತ್ತೋ ಆ ಥರ ಇರುತ್ತೆ. ಸೊ ನಾವು ಯಾವತ್ತೂ ಅಷ್ಟೇ ಬೇಬಿ ಡೆವಲಪ್ಮೆಂಟ್ ಇಟ್ಟು ಇಷ್ಟೇ ವಾರ ಅಂತ ಹೇಳೋಕ್ಕಾಗಲ್ಲ. ನೀವೇನು ಲಾಸ್ಟ್ ಪೀರಿಯಡ್ ಡೇಟ್ ಹೇಳ್ತೀರಾ ಅದರಿಂದನೇ EDD ಡೇಟ್ ಬಂದು ನಿಮಗೆ ಕ್ಯಾಲ್ಕುಲೇಟ್ ಆಗೋದು. ಸೊ ಅದು ನೋಡ್ಕೊಳ್ಳಿ. ಒನ್ಸ್ ನಿಮಗೆ ಪೀರಿಯಡ್ ನಿಂತಿತ್ತಾ ಅಲ್ಲಿಂದ ಡೇಟ್ ಫಿಕ್ಸ್ ಆಗುತ್ತೆ. ಸೊ ಅದು ನೀವು ತಪ್ಪಾಗಿ ಕೊಟ್ಟಿರಬಹುದು, ಅದು ಕೂಡ ಕಾರಣ ಆಗುತ್ತೆ. ಸೊ ಈ ಥರ ಕೆಲವು ವಿಷಯಗಳು ಬಂದು ನೋವು ಬರದೇ ಇರೋದಕ್ಕೂ ಕಾರಣ ಇರಬಹುದು. ಏಜ್ ಆಗ್ಬೋದು, ವೆಯ್ಟ್ ಆಗ್ಬೋದು, ಮತ್ತು ಬೇಬಿ ಹೆಲ್ತ್ ಅದು ಕೂಡ ಆಗುತ್ತೆ. ಮತ್ತು ನಿಮಗೆ ಹೈ ಬ್ಲಡ್ ಪ್ರೆಷರ್ ಇದ್ದರೆ, ಮತ್ತು ನಿಮಗೆ ಡಯಾಬಿಟೀಸ್ ಇದ್ದರೆ, ಇದೆಲ್ಲನೂ ಹೆಲ್ತ್ ಕೂಡ ನಿಮ್ಮ ಹೆಲ್ತ್ ಏನಿದೆ ಅದು ಕೂಡ ನಿಮಗೆ ನೋವು ಬೇಗ ಬರ್ದಿದ್ದ ಹಾಗೆ ಕೂಡ ಮಾಡಿರಬಹುದು. ಸೊ ಇದೆಲ್ಲನೂ ಕೆಲವೊಂದು ಕಾರಣಗಳಿರ್ತವೆ. ಸೊ ನೀವು ಇದನ್ನೆಲ್ಲ ಹೇಗಪ್ಪ ನಾನು ಇದನ್ನು ಸರ್ ಮಾಡ್ಕೊಳ್ಳೋದಕ್ಕೆ ಅಂತಲ್ಲ. ವೆಯ್ಟ್ ಇದ್ದರೆ ಅದನ್ನು ನೀವು ಪ್ರೆಗ್ನೆನ್ಸಿಯಲ್ಲಿ ವೆಯ್ಟ್ ಕಮ್ಮಿ ಮಾಡೋಕ್ಕೂ ಕಷ್ಟನೇ. ಆದರೆ ನೀವು ಡಾಕ್ಟರನ್ನು ಸರಿಯಾದ ರೀತಿಯಲ್ಲಿ ಕನ್ಸಲ್ಟ್ ಮಾಡ್ಕೋಬೇಕು. ನಿಮ್ಮ ಬ್ಲಡ್ ಪ್ರೆಷರ್ ಎಷ್ಟಿದೆ, ಮತ್ತು ಯೂರಿನ್ ಟೆಸ್ಟ್ಗಳು ಮಾಡ್ತಾರೆ. ಯೂರಿನ್ ಟೆಸ್ಟಲ್ಲಿ ಕೆಲವು ಪ್ರೋಟೀನ್ ಟೆಸ್ಟ್ ಅಂತ ಮಾಡ್ತಾರೆ, ಅದು ಸರಿ ಇದೆಯಾ, ಮತ್ತು ಬೇಬಿ ಬಂಪ್ ಹೇಗಿದೆ, ಮತ್ತು ವಜೈನಲ್ ಎಕ್ಸಾಮಿನೇಷನ್ನು, ಸರ್ವಿಕ್ಸ್ ಸಾಫ್ಟಾಗಿದೆಯಾ ಅಂತ ಡಾಕ್ಟರ್ಸ್ ಚೆಕ್ ಮಾಡಿ ಅದು ಸಾಫ್ಟ್ ಆಗಬೇಕು, ಲೂಸನ್ ಆಗಬೇಕು, ಅವಾಗೇ ಅದು ರೆಡಿ ಟು ಗೋ ಇನ್ ಟು ಲೇಬರ್ ಅಂತ ಡಾಕ್ಟರ್ಸೇ ಹೇಳ್ತಾರೆ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಬೇಬಿಯ ಪ್ರತಿಯೊಂದು ಹೆಲ್ತ್ ಕೂಡ ನಿಮ್ಮ ಒಂದು ಲೇಬರ್ ಪೇಯ್ನ್ ಬರೋದಕ್ಕೂ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಮಗು ಚೆನ್ನಾಗಿ ಬೆಳೆದು ಡೌನ್ ಬಂದಿದೆ, ಮಗು ತೂಕ ಚೆನ್ನಾಗಿದೆ, ಡೌನ್ ಆಗಿದೆ, ಸರ್ವಿಕ್ಸ್ ಲೂಸ್ ಆಗಿದೆ ಅಂದರೆ ನೋವು ಬಂದುಬಿಡುತ್ತೆ. ಕೆಲವ್ರಿಗೆ ನೋವೇ ಬರಲ್ಲ ಅಂದರೆ ಈ ಒಂದು ಕಾಂಪ್ಲಿಕೇಶನ್ಸ್ ಇರ್ತವೆ. ನಾನು ಹೇಳಿದಾಗೆ ಹೆಲ್ತ್ ಇಶ್ಯೂಸು ಮತ್ತು ವೆಯ್ಟು ಅಂಥವೆಲ್ಲನೂ ಇರ್ತದೆ. ಸೊ ನೀವೇನು ಮಾಡಬೇಕು, ಮೇಯ್ನಾಗಿ ಇನ್ನೊಂದೇನಂತಂದರೆ ನಿಮಗೆ ಹಾರ್ಮೋನ್ಸ್ ಇದಾಗುತ್ತಲ್ವ, ಹಾರ್ಮೋನ್ಸ್ ಏನು ಪ್ರೊಡ್ಯೂಸ್ ಆಗುತ್ತೆ ನಿಮ್ಮ ದೇಹದಲ್ಲಿ ಅದು ಕೂಡ ಸರ್ವಿಕ್ಸನ್ನು ಸ್ಟಿಮ್ಯುಲೇಟ್ ಮಾಡ್ತವೆ. ಅದು ಬಂದು ಅಗಲ ಆಗೋ ಥರ ಸ್ಟಿಮ್ಯುಲೇಟ್ ಮಾಡ್ತವೆ. ಸೊ ಅವಾಗ ಸರ್ವಿಕ್ಸ್ ಏನಾಗುತ್ತೆ, ಸ್ಟಿಮ್ಯುಲೇಟ್ ಆಗುವಾಗ ನಿಮಗೆ ಸರಿಯಾದಂತಹ ಹಾರ್ಮೋನ್ಸ್ ಬಂದು ಪ್ರೊಡ್ಯೂಸ್ ಆಗಿ ಅದರಿಂದ ನಿಮಗೆ ಇಂಡ್ಯೂಸಿಂಗ್ ಲೇಬರ್ ಅಂತ ಹೇಳ್ತಾರೆ. ಸೊ ಈ ಥರ ಸರ್ವಿಕ್ಸ್ ಕೂಡ ಲೂಸ್ ಆಗಬೇಕು, ಹಾರ್ಮೋನ್ಸ್ ಸರಿಯಾದ ರೀತಿಯಲ್ಲಿ ಲೀಡ್ ಮಾಡ್ತವೆ ನೋವನ್ನು. ಸೊ ಇದೆಲ್ಲನೂ ಕಾರಣ ಆಗುತ್ತೆ. ನೋವು ಬಂದಿಲ್ಲ ಅಂತ ಕೂತ್ಕೊಳ್ಳೋದಲ್ಲ, ಡ್ಯೂ ಡೇಟ್ ಮುಗಿತಾನೂ ಮನೇಲೇ ಇರೋದು ಕೂಡ ತಪ್ಪು. ನೀವು ಹಾಸ್ಪಿಟ್ಲಿಗೆ ಹೋಗಿ ಒಂದು ಚೆಕಪ್ ಮಾಡ್ಕೊಳ್ಳಿ. 9 ಮಂತ್ ಆಗ್ತಿದ್ದ ಹಾಗೆ ನೋವು ಬರದೇ ಹೋಗಲಿ, ನೀವು ಆನ್ ಡೇಟ್ ಹಾಸ್ಪಿಟ್ಲಿಗೆ ಹೋಗಿ. ನೋವು ಬಂದರೆ ಬೇಗ ಹೋಗಿ, ನೋವು ಬಂದಿಲ್ಲ ಅಂದರೆ ಒಂದು 5 ದಿವಸಕ್ಕೆ ಮುಂಚೆನೇ ಹೋಗಿ ಯಾವಾಗ ಬರಬೇಕು ಅಂತ ಡಾಕ್ಟರ್ ಹತ್ರ ತಿಳ್ಕೊಳ್ಳಿ. ಅಲ್ಲೋದ್ರೆ ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ ಎಕ್ಸಾಮಿನ್ ಮಾಡ್ತಾರೆ. ನಿಮಗೆ ಬಂದು ಎಷ್ಟರ ಮಟ್ಟಿಗೆ ಸರ್ವಿಕ್ಸ್ ಬಂದು ಲೂಸನ್ ಆಗಿದೆ ಅಂದರೆ ಅವ್ರು ಬಂದು ಚೆಕ್ ಮಾಡ್ತಾರೆ. ಡಾಕ್ಟರ್ಸ್ ಎಲ್ಲ ವಜೈನಲ್ ಎಕ್ಸಾಮಿನೇಷನ್ಸ್ ಮಾಡ್ತಾರೆ. ಸೊ ಹಾಗೆ ಮಾಡುವಾಗ ನಿಮಗೆ ನಾರ್ಮಲ್ ಆಗುತ್ತಾ ಆಗಲ್ವಾ ಸ್ಕ್ಯಾನ್ ಮಾಡ್ತಾರೆ. ಬೇಬಿಯ ಹೆಡ್ ಫಿಕ್ಸ್ ಆಗಿದೆಯಾ ಎಲ್ಲನೂ ನೋಡಿಬಿಟ್ಟು ನಾರ್ಮಲ್ ಚಾನ್ಸ್ ಇತ್ತು ಅಂದರೆ ನಿಮಗೆ ಪೇಯ್ನ್ ಸ್ಟಿಮ್ಯುಲೇಟ್ ಆಗೋ ಥರ ಪೇಯ್ನ್ಗೆ
ಸರಿಯಾದಂಥ ಒಂದು ಮೆಡಿಕೇಷನ್ಸ್ ಇರ್ತವೆ ಅಲ್ಲಿ, ಅದನ್ನು ಡಾಕ್ಟರ್ಸ್ ಪ್ರೊವೈಡ್ ಮಾಡಿ ನಿಮಗೆ ನೋವು ಬರೋ ಥರ ಮಾಡ್ತಾರೆ. ಆವಾಗ ನಿಮಗೆ ನಾರ್ಮಲ್ ಆಗುತ್ತೆ. ಇಲ್ಲ ನಾರ್ಮಲ್ ಆಗೋದೇ ಇಲ್ಲ, ಆದ್ರೂ ಕಾಂಪ್ಲಿಕೇಶನ್ಸ್ ಬೇಬಿಗೂ ಇದೆ ತಾಯಿಗೂ ಇದೆ ಅನ್ನೋ ಒಂದು ಸಮಯದಲ್ಲಿ ನಿಮಗೆ ಸಿ ಸೆಕ್ಷನ್ಗೆ ಡಾಕ್ಟರ್ಸ್ ಹೋಗ್ತಾರೆ. ಆವಾಗ ನೀವು ಒಪ್ಕೊಳ್ಳೇಬೇಕು, ನಂಗೆ ನಾರ್ಮಲೇ ಬೇಕು ಅಂತ ಅಂದ್ಕೋಬೇಡಿ. ದಯವಿಟ್ಟು ಕಾಂಪ್ಲಿಕೇಶನ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಯಾವತ್ತೂ ಅಷ್ಟೇ ನಂಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತೆಲ್ಲ ಅನ್ಕೊಂಡ್ಕೊಡ್ದು. ನಿಮ್ಮ ಹೆಲ್ತು ಬೇಬಿ ಹೆಲ್ತನ್ನು ಫಸ್ಟ್ ನೋಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ನೀವು ಡೆಲಿವರಿಗೆ ಮೂವ್ ಆಗಿ. ಅದು ಬಿಟ್ಟು ಡಾಕ್ಟರನ್ನು ಮೀರಿ ಎಷ್ಟೋ ಜನ ನಂಗೆ ನಾರ್ಮಲ್ಲೇ ಆಗಬೇಕು, ಕೆಲವ್ರಿಗೆ ನಾರ್ಮಲ್ ಸ್ಥಿತಿಗೆ ಹೋಗ್ತದೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ, ಆದರೆ ಬ್ಲೀಡಿಂಗ್ಸ್ ಆಗಿಬಿಟ್ಟು ತುಂಬ ಸುಸ್ತಾಗ್ತಾರೆ. ಹೈ ಬ್ಲಡ್ ಪ್ರೆಷರು ಮತ್ತು ಹೈ ಬಿ ಪಿ, ಲೋ ಬಿ ಪಿ ಇಂಥ ಎಲ್ಲ ವಿಷಯಗಳು, ನೀರೆಲ್ಲ ಹೋಗ್ಬಿಟ್ಟು ತುಂಬ ಸುಸ್ತಾಗ್ಬಿಡ್ತಾರೆ. ನಾರ್ಮಲ್ ಡೆಲಿವರಿ ಆಗೋ ಚಾನ್ಸ್ ಇದ್ದರೂ ಕೂಡ ಆ ಟೈಮಲ್ಲಿ ಅವ್ರಿಗೆ ಎನರ್ಜಿ ಇರಲ್ಲ. ಸೊ ಇದನ್ನೆಲ್ಲ ಇಟ್ಟು ಡಾಕ್ಟರ್ಸ್ ಎಷ್ಟೋ ಸತಿ ನಾರ್ಮಲ್ ಡೆಲಿವರಿ ವಾರ್ಡಿಂದ ಸಿ ಸೆಕ್ಷನ್ ವಾರ್ಡ್ಗೆ ಹೋಗಿರೋದನ್ನು ನಾನು ನೋಡಿದ್ದೀನಿ. ಸೊ ಹಾಗಾಗಿ ನೀವು ಕಾಂಪ್ಲಿಕೇಶನ್ಸ್ ಮಾಡ್ಕೋಬೇಡಿ. ನೋವು ಬರಲಿ ಡಾಕ್ಟರ್ ಹತ್ರ ಹೋಗಿ, ನೋವು ಬಂದಿಲ್ಲ ಅಂದರೂ ಆನ್ ಟೈಮ್ ಹೋಗಿಬಿಟ್ಟು ಅಲ್ಲಿ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿದ್ರಲ್ಲ ಏನೇನೆಲ್ಲ ರೀಸನ್ಸ್ ಇದ್ದಾವೆ ಅಂತ. ನೀವು ಅದರಲ್ಲಿ ನಿಮ್ಗೇನಾದರೂ ಇದೆಯಾ ಅಂತಲೂ ಚೆಕ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.